ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಆದ್ರೆ ಅಧಿಕಾರ ಏನೈತಲ್ಲ, ಅಹಿಂದ ಚಾಂಪಿಯನ್ ಅನಿಸ್ಕೊಂಡಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ದಲಿತ ವರ್ಗಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ರ ಸಿದ್ದರಾಮಯ್ಯನವರು ನಿಜವಾಗಲೂ ಅಹಿಂದ ಚಾಂಪಿಯನ್ ಅನಿಸ್ಕೋತಾರ. ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಏನಾದರೂ ಅಧಿಕಾರ ಬಿಟ್ಟುಕೊಟ್ರ ಅಂದ್ರ ಅಹಿಂದ ಚಾಂಪಿಯನ್ದಿಂದ ಸಿದ್ದರಾಮಯ್ಯನವರು ಹೊರಗೆ ಬರ್ತಾರ. ಯಾಕೆ ಅಹಿಂದ ಚಾಂಪಿಯನ್ದಿಂದ ಹೊರಗೆ ಬರ್ತಾರಂದ್ರ ಡಿ ಕೆ ಶಿವಕುಮಾರ್ ಅವರು ಹಿಂದುಳಿದ ವರ್ಗದ ಆಯೋಗದ ಏನ ಜಾತಿ ಗಣತಿ ಇತ್ತಲ್ಲ ಅದನ್ನ ಬಿಡುಗಡೆ ಮಾಡಿಸಲಾರದಲ್ಲಿ ಅಲ್ಲಿಯೂ ಸಕ್ಸಸ್ ಆದ್ರು. ಏನು 2015ರಲ್ಲಿ ಏನು ಸಿದ್ದರಾಮಯ್ಯನವ್ರು ಇವರೇ ಘೋಷಣೆ ಮಾಡಿದ್ರ ಜಾತಿ ಗಣತಿ ಯಾವುದು ಕಾಂತರಾಜ್ ವರದಿಯನ್ನು ಬಿಡುಗಡೆ ಮಾಡಲಿಲ್ಲ. ಈಗ ಬಂದಂತ ವರದಿಯನ್ನು ಕೂಡ ಬಿಡುಗಡೆ ಮಾಡಲಿಲ್ಲ. ಇವರೇ ಮಾಡಿಸಿದಂತ 2-3 ತಿಂಗಳದೊಳಗೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಬಿಡುಗಡೆ ಮಾಡಲಿಲ್ಲ. ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನ ಏನಾದರೂ ದಲಿತ ವರ್ಗಕ್ಕೆ ಹೋಗ್ಲಿಲ್ಲ ಅಂದ್ರ ಅಹಿಂದ ಚಾಂಪಿಯನ್ ಅಂತ ಸಿದ್ದರಾಮಯ್ಯನವರು ಹೊರಗೆ ಬರ್ತಾರಂತೇಳಿ ಅನ್ಕೋಬಹುದು ನಾನು. ಡಿ ಕೆ ಸಿ ಮತ್ತು ಸಿದ್ದರಾಮಯ್ಯ ಬಿಟ್ರ ಡಾಕ್ಟರ್ ಜಿ ಪರಮೇಶ್ವರ್ ಆದ್ರೂ ನಡೀತತಿ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಾದ್ರೂ ನಡೀತತಿ, ಸತೀಶ್ ಜಾರಕಿಹೊಳಿ ಅವರಾದ್ರೂ ಕೂಡ ಒಳ್ಳೇದು. ನನ್ನ ಯತೀಂದ್ರ ಅವ್ರು ಇನ್ನೂ ಅಷ್ಟು DCM ಅದು ಅವ್ರ ಪಕ್ಷಕ್ಕೆ ಬಿಟ್ಟು ಕೊಟ್ಟಂತ ವಿಷಯ. ಆದ್ರ ಅವ್ರಕಿಂತನೂ ಮೋಸ್ಟ್ ಸೀನಿಯರ್ ಇದಾರ. ಅಹಿಂದ ವರ್ಗಕ್ಕ ಅವಕಾಶ ಕೊಟ್ರೆ ಒಳ್ಳೇದು. 100% ಅಹಿಂದ ವರ್ಗ ಟೋಟಲಿ ಕಾಂಗ್ರೆಸ್ ಮುಕ್ತವಾಗುತ್ತಂತೇಳಿ ನಾನು ಅನ್ಕೋಬಹುದು. ಯಾಕಂದ್ರೆ ಬರುವಂತ ಚುನಾವಣೆ 2028 ಚುನಾವಣೆಗೆ ಹಿಂದುಳಿದ ವರ್ಗ 180% ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಬರ್ತೈತ್ರಿ. ಡಿ ಕೆ ಸಿ CM ಆಗುದು ಅಷ್ಟೊಂದು ಸೂಕ್ತ ಅಲ್ಲ. ಯಾಕಂದ್ರ ಅವರ ನಡೆ ನುಡಿ, ಅವರ ಶಾಸಕರ ಜೊತೆ ನಡವಳಿಕೆ, ಮುಂದೆ ರಾಜ್ಯದಲ್ಲಿ ಅವರ ಆಡಳಿತ ಅಷ್ಟೊಂದು ಸುಲಭವಾಗಿಲ್ಲ, ಸಚ್ಚಾರವಂತ ಆಡಳಿತನೂ ಅಲ್ಲ. ಸಿದ್ದರಾಮಯ್ಯ ನುಡಿದಂತೆ ನಡೆಯುತ್ತಿದ್ದಾರೆ. ಅವರು ಅಧಿಕಾರ ಸ್ವೀಕಾರ ಸಂದರ್ಭದಲ್ಲಿ 2.5 ವರ್ಷ CM ಆಗಿ 2 ವರ್ಷ ಇನ್ನೊಬ್ಬರ ಅಧಿಕಾರ ಕೊಡುವುದಾಗಿ ಮಾತುಕತೆ ಆಗಿದ್ದು, ಅದರಂತೆ ಇವರು ನಡೆಯುತ್ತಿದ್ದಾರೆ. 2 ವರ್ಷದ ಹಿಂದೆನೇ ಕೊಡ್ಬೇಕಾಯ್ತು, ಸ್ವಲ್ಪ ಲೇಟ್ ಆಗಿ ರಾಜೀನಾಮೆ ಕೊಡ್ತಿದ್ದಾರೆ. ಒಳ್ಳೆಯ ನಿರ್ಧಾರ, ಸಿದ್ದರಾಮಯ್ಯ ಅವರು ಒಳ್ಳೆಯ ನಿರ್ಧಾರ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಒಳ್ಳೆಯದಾಗುತ್ತೆ. ಅವರು ಬಹುದಿನಗಳಾದ ಆಶೆ ಹಾಗೂ CM ಅಭ್ಯರ್ಥಿ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುತ್ತೆ. CM ಅಭ್ಯರ್ಥಿ ಆಗಲು ಒಳ್ಳೆಯ ವ್ಯಕ್ತಿ. ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಜಿ ಪರಮೇಶ್ವರ್ ಅವರು ಆದ್ರೆ ಒಳ್ಳೆಯದು. ಇಲ್ಲ, ಯಾವ ತಂದ್ರೆ ಏನೂ ಆಗುವುದಿಲ್ಲ. ಡಿ ಕೆ ಶಿವಕುಮಾರ್ ಅವರು ನಿಭಾಯಿಸಿಕೊಂಡು ಹೋಗುತ್ತಾರೆ. ಇವತ್ತು ಪ್ರಸ್ತುತ ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಸುದ್ದಿ ಕೇಳಿದ್ದೀವಿ. ನಿಜವಾಗ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಭಾಳ ಸೂಕ್ತ. ಯಾಕಂದ್ರೆ ಗೌರವಯುತವಾಗಿ ರಾಜೀನಾಮೆ ಕೊಟ್ಟರೆ ಅದು ಮುಂದಿನ ದಿನಮಾನಗಳಲ್ಲಿ ಪಕ್ಷದ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ CM ಆಗಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಯಾಕೆ ಶಿವಕುಮಾರ್ ಅವ್ರು ಆಗ್ಬೇಕಂತಂದ್ರೆ ಅವರು ಪಕ್ಷದಲ್ಲಿ ತ್ಯಾಗ ತುಂಬ ಶ್ರಮ ಪಟ್ಟಂತ ವ್ಯಕ್ತಿ. ಅವರೊಂದ್ಸಲ ಅವಕಾಶ ಬರಲಿ ಅನ್ನೋದು ನಮ್ಮ ಅಭಿಪ್ರಾಯ. ಉಪಮುಖ್ಯಮಂತ್ರಿಗಳು ಜಾತಿ ಸಮೀಕರಣ ಸಂಬಂಧಪಟ್ಟಂಗ ಹಿಂದುಳಿದ ವರ್ಗದವರು, ಮೇಲ್ವರ್ಗದವರು, ಬೇರೆ ಬೇರೆ ಜಾತಿಯವರು ಇರ್ತಾರ. 1-2-3 ಮಂದಿ ಕೊಡ್ಬೇಕು. ಬೇರೆ ಪ್ರಾದೇಶಿಕ ವಾರ ಕೊಡ್ಬೇಕು, ಭಾಳ ಸೂಕ್ತ. MB ಪಾಟೀಲ್ರು, ಆ ಕಡೆ ಪರಮೇಶ್ವರ್, ಆ ಕಡೆ ಯತೀಂದ್ರ ಅವರು ಕೊಡುದೇನು, ಸಿದ್ದರಾಮಯ್ಯ ಅವ್ರು ಇರುವುದು ಎರಡೂ ಒಂದೇ ಅಲ್ರಿ. ಯತೀಂದ್ರ ಅವ್ರಿಗೆ ಏನು ಕೆಲಸ ಈಗ ಕೊಡುವಂಥದ್ದು ಅನ್ನೋ ಪ್ರಶ್ನೆ ಬರೋದಿಲ್ಲ. ಅದು ಕೊಡಬಾರ್ದು ಅವ್ರಿಗೆ. CM ಯಾಕಂದ್ರೆ ಪಕ್ಷ ಕೆಳಹಂತದಿಂದ ಶ್ರಮ ಪಟ್ಟವ್ರು. ಅದು ಸಿದ್ದರಾಮಯ್ಯ ಅವರು ಸುಮ್ಮನೆ ಅದು ಅಹಿಂದ ಹೆಸರ ಮೇಲೆ ಭಾಷಣಾಮಕಾರ ಅಷ್ಟ, ಪಕ್ಷ ಕಟ್ಟಿದವರಲ್ಲ. ಡಿ ಕೆ ಅವರು ಪಕ್ಷ ಕಟ್ಟಿದ್ದಾರೆ, ಹಾಗಾಗಿ ಅವರು ಕೊಡೋ ಸೂಕ್ತ. ಇಲ್ಲ, ಈ ಪ್ರಸ್ತುತ ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ ಯೋಗ್ಯ ವ್ಯಕ್ತಿ. ಯಾಕಂದ್ರೆ ಅದ್ರ ಬಿಟ್ಟರೆ ಯಾರು ಇಲ್ಲ. ಪಕ್ಷ ನಿಭಾಯಿಸುವಂತ ಕೆಪಾಸಿಟಿ ಇರೋರು ಅವರೇ. ಸಿದ್ದರಾಮಯ್ಯ ಅವರು ಅಹಿಂದ ವರ್ಗ ಕಟ್ಟಿಲ್ಲ, ಸುಮ್ಮನೆ ಮೇಲ್ನೋಟಕ್ಕೆ ಮಾತ್ರ ಅಹಿಂದ ಅಂತಾರ. ನಿಜವಾದ ಅಹಿಂದ ಕಟ್ಟು ಕೆಪಾಸಿಟಿ ಅವ್ರಿಗಿಲ್ಲ. ದಯವಿಟ್ಟು ಅಹಿಂದ ಹೆಸರು ದುರ್ಬಳಕೆ ಮಾಡ್ಕೊಂಡು ರಾಜಕಾರಣ ಮಾಡ್ಯಾರ. ಅದ್ರ ಲಕ್ಕಿ CM ಅಷ್ಟೇ. ಅಹಿಂದ ಹೆಸರು ಮೇಲೆ ಲಕ್ಕಿ CM. ಅಹಿಂದ ವರ್ಗಕ್ಕೂ ಸಿದ್ದರಾಮಯ್ಯಗೂ ಯಾವುದೇ ಸಂಬಂಧ ಇಲ್ಲ, ಇಫೆಕ್ಟ್ ಅಂತೂ ಆಗುವುದಿಲ್ಲ.